ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಧರ್ಮಸ್ಥಳ ಕೇಸ್ ಮಹಿಳಾ ಆಯೋಗ ಪತ್ರ ಬರೆದಿದೆಯಂತೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪದ ಪ್ರಕರಣದ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಧರ್ಮಸ್ಥಳ ಕೇಸ್ ಮಹಿಳಾ ಆಯೋಗ ಈಗ ಪತ್ರ ಬರೆದಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಇದು. ಇದೀಗ ಮಹಿಳಾ ಆಯೋಗ ಪತ್ರ ಬರೆದಿದೆ. ಎಸ್ಐಟಿ ತನಿಖೆಗೆ ಮಹಿಳಾ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ. ಪ್ರಕರಣದ ಬಗ್ಗೆ ಸೀಮಿತವಾಗಿ ತನಿಖೆ ನಡೆದಿದೆ ಅಷ್ಟೇ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಮಹಿಳೆಯರ ಅಸಹಜ ಸಾವು ಕೇಸ್ ಇದು. ಅತ್ಯಾಚಾರ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಿಲ್ಲ ಅನ್ನುವಂತ ಆರೋಪ. ಕಳೆದ 20 ವರ್ಷಗಳ ಅಸಹಜ ಸಾವಿನ ತನಿಖೆ ನಡೆಸಬೇಕು. ಈಗಾಗಲೇ ತನಿಖೆ ನಡೆಸಿದ್ರೆ ಸಮಗ್ರ ವರದಿ ನೀಡಬೇಕಾಗತ್ತೆ. ಆದ್ರೆ ಯಾಕೆ ನೀಡಲಿಲ್ಲ? ವರದಿ ನೀಡುವಂತೆ ಎಸ್ಐಟಿಗೆ ಮಹಿಳಾ ಆಯೋಗ ಇದೀಗ ಸೂಚನೆ ಕೊಟ್ಟಿದೆ. ಸರಿಯಾಗಿ ತನಿಖೆ ಆಗ್ಲಿಲ್ಲ. ಯಾಕೆ ತನಿಖೆ ಆಗಿಲ್ಲ ಅಥವಾ ಸರಿಯಾಗಿ ತನಿಖೆ ಆಗಿಲ್ಲ ಅಂತಂದ್ರೆ ಒಂದು ಸರಿಯಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು. ಅಕಸ್ಮಾತ್ ನಿಜವಾಗ್ಲೂ ಕೂಡ ನೀವು ಸರಿಯಾದಂತಹ ರೀತಿಯಲ್ಲಿ ತನಿಖೆ ಮಾಡಿದ್ದೀರಾ ಅಂತಂದ್ರೆ ವರದಿ ಕೊಡಿ ಅಂತ ಹೇಳಿ ಇದೀಗ ಮಹಿಳಾ ಆಯೋಗದಿಂದ ಸೂಚನೆ ಹೋಗಿದೆ. ಕಳೆದ 20 ವರ್ಷಗಳ ಅಸಹಜ ಸಾವಿನ ತನಿಖೆ ನಡೆಸಿ ತದನಂತರ ಈಗಾಗಲೇ ನೀವೇನಾದ್ರೂ ತನಿಖೆ ನಡೆಸಿದ್ರೆ ಸಮಗ್ರ ವರದಿಯನ್ನ ಕೊಡಿ ಅಂತ ಹೇಳಿ ಇದೀಗ ಒತ್ತಡವನ್ನ ಹಾಕ್ತಿದ್ದಾರೆ. ಇದೀಗ ಪತ್ರ ಕೂಡ ಬರ್ತಿದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕೇಸ್ ಮಹಿಳಾ ಆಯೋಗ ಪತ್ರ ಬರೆದಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಕೇಸ್ ಇದು. ಸದ್ಯಕ್ಕೆ ಮಹಿಳಾ ಆಯೋಗ ಇದರಲ್ಲಿ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಪ್ರಕರಣದ ಬಗ್ಗೆ ಸೀಮಿತವಾಗಿ ತನಿಖೆ ನಡೆದಿದೆ ಅಷ್ಟೇ, ಸರಿಯಾಗಿ ತನಿಖೆ ನಡೆಸಲಿಲ್ಲ. ಅತ್ಯಾಚಾರ ಪ್ರಕರಣಗಳ ಸಮಗ್ರ ತನಿಖೆ ಆಗಬೇಕು. ಇಷ್ಟು ದಿನ ನೀವು ಅಂತಂದ್ರೆ ನೋಡಿ, ಈಗಾಗಲೇ ಸುಮಾರು ಎಷ್ಟು ಒಂದು 3 ರಿಂದ 4 ತಿಂಗಳು ಕಳೀತಾ ಆಗ್ತಾ ಇದೆ ಅಂತ ಅನ್ಸುತ್ತೆ ಈ ಒಂದು ಧರ್ಮಸ್ಥಳ ಕೇಸ್ ಆರಂಭ ಆಗಿ. ಆದ್ರೂ ಕೂಡ ಸರಿಯಾದಂತಹ ತನಿಖೆ ಅಥವಾ ತನಿಖೆ ಆಗಿದೆ ಅಂತಂದ್ರೂ ಕೂಡ ಯಾಕೆ ವರದಿ ಕೊಡ್ಲಿಲ್ಲ? ಒಂದು ಮಧ್ಯಂತರ ವರದಿ ಕೂಡ ಕೊಡ್ಲಿಲ್ಲ, ಅಥವಾ ಒಂದು ಫೈನಲ್ ವರದಿಯನ್ನು ಕೊಡ್ತಾರೆ ಅದು ಕೂಡ ಕೊಡ್ಲಿಲ್ಲ. ಹಾಗಾಗಿ ಒಂದು ವರದಿಯನ್ನ ಕೊಡಿ. ನಿಜವಾಗ್ಲೂ ಇಲ್ಲ ಅಂತಂದ್ರೆ ನೀವು ವರದಿ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಅಲ್ಲಿ ಸಮಗ್ರ ತನಿಖೆ ನಡೆಸಲಿಲ್ಲ ಅನ್ನುವಂತ ಅರ್ಥ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒತ್ತಡ ಹಾಕ್ತಿದ್ದಾರೆ. ಒಂದು ಪತ್ರ ಕೂಡ ಬರೆದಿದ್ದಾರಂತೆ ಎಸ್ಐಟಿ ಅವರಿಗೆ. ಆದ್ರೂ ಕೂಡ ಇಷ್ಟು ತಿಂಗಳಾಗಿದೆ ಅಂತಂದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ತದನಂತರ ಸುಮಾರು ಪ್ರಶ್ನೆ ಇರುತ್ತೆ. ನಮಗೆ 1000 ಪ್ರಶ್ನೆ ಇದೆ. ಅದರಲ್ಲೂ ಕೂಡ ವೀಕ್ಷಕರಿಗಂತೂ ಅಥವಾ ಎಷ್ಟೋ ಕರ್ನಾಟಕದ ಜನತೆಗೆ ಅಥವಾ ಇಡೀ ನಮ್ಮ ಭಾರತದಲ್ಲಿ ಈ ಒಂದು ಕೇಸ್ ಅತಿ ಹೆಚ್ಚಾಗಿ ಸದ್ದು ಮಾಡಿದಂತಹ ಕೇಸು. ಎಲ್ಲರೂ ಕೂಡ ಈ ಒಂದು ಕೇಸಲ್ಲಿ ಏನಾಗುತ್ತೆ ನಿಜವಾಗ್ಲೂ ಕೂಡ ತನಿಖೆ ನಡೆದಿದೆ ಅಂತಂದ್ರೆ ಆರೋಪಿ ಯಾರು, ಅಪರಾಧಿ ಯಾರು, ನಿಜವಾಗ್ಲೂ ಏನಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲವೂ ಕೂಡ 1000 ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ಮೂಡುತ್ತೆ. ಈಗಾಗಲೇ 3 ತಿಂಗಳು ಆಗಿದೆ ಅಂತಂದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆ ನಡೆಸಿದ್ರು, ಇಷ್ಟೆಲ್ಲ ತನಿಖೆ ನಡೆಸಿದ್ರು ಕೂಡ ಈಗಲೂ ಕೂಡ ಒಂದು ವರದಿ ಕೂಡ ಅಧಿಕೃತವಾಗಿ ಬರಲಿಲ್ಲ. ಎಸ್ ನೋಡಿ, ಎಸ್ಐಟಿ ತನಿಖೆಗೆ ಮಹಿಳಾ ಆಯೋಗ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ? ಇಲ್ಲಿ ಎಲ್ಲೋ ಒಂದು ಕಡೆ ಸೀಮಿತವಾದಂತ ತನಿಖೆ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಒನ್ ವೇ ತನಿಖೆ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಬರೀ ಒಂದು ಕಡೆ ತನಿಖೆ ಆಗ್ತಾ ಇದೆ. ಪೂರ್ತಿ ಸಂಪೂರ್ಣ ಆಗಿ ಮನಸ್ಫೂರ್ತಿಯಾಗಿ ತನಿಖೆಗಳು ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳನ್ನ ಇಲ್ಲಿ ಮಹಿಳಾ ಆಯೋಗ ಮಾಡ್ತಾ ಇದೆ. ಕಳೆದ 20 ವರ್ಷಗಳ ಅಸಹಜ ಸಾವಿನ ತನಿಖೆಯನ್ನು ನಡೆಸಿ ಅಂತ ಕೇಳ್ಕೊಳ್ತಾ ಇದೆ ಮಹಿಳಾ ಆಯೋಗ. ಸರಿಯಪ್ಪ, ಆಯ್ತು. ಈಗ ನಾವು ಇದ್ರ ಬಗ್ಗೆ ತುಂಬಾ ಸಲ ಡಿಸ್ಕಸ್ ಮಾಡಿದಿವಿ. ಬಹಳ ಪ್ರಮುಖವಾಗಿ ಈ ಧರ್ಮಸ್ಥಳ ಶವಹೂತ ಪ್ರಕರಣ ಬಿಟ್ಟಾಕಿ ನಾವು ಕಣ್ಣಲ್ಲಿ ನೋಡಿದೀವಾ? ಕಂಡಿದೀವಾ? ಇಲ್ಲ. ಬರೀ ಕೇಳಿದೀವಿ ಅಷ್ಟೇ, ಕೇಳ್ತಾ ಇದೀವಿ ಅಷ್ಟೇ. ಹಂಗಂತೆ ಹಿಂಗಂತೆ, ಅದು ಅಂತೆ ಕಂತೆ. ಅದರಲ್ಲಿ ಒಂದಷ್ಟು ನಂಬಿಕೆ ಕಳೆದುಕೊಳ್ಳುವಂತ ಕೆಲಸಗಳಾಯ್ತು. ಏನು ನಂಬಿಕೆ ಕಳೆದುಕೊಳ್ಳುವಂತ ಕೆಲಸಗಳಾಯ್ತು ಅಂತಂದ್ರೆ, ಉದಾಹರಣೆಗೆ ಸುಜಾತ ಭಟ್, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ, ಅವ್ರು ಕಟ್ತಂತ ಕತೆ, ಅವ್ರು ಮಾಡದಂತ ಒಂದಷ್ಟು ಕಚಡಾ ಬುದ್ಧಿ, ಚಿನ್ನಯ್ಯ ಹೇಳಿಕೆಗಳು, ಆಯ್ತಾ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು, ಇದೆಲ್ಲ ಹೆಂಗಾಯ್ತು ಅಂದ್ರೆ ಜನರ ನಡುವೆ ಒಂದಷ್ಟು ಗೊಂದಲ. ಆದ್ರೆ ಸೌಜನ್ಯ ಪ್ರಕರಣ ನಿಜ ಅಲ್ವೇ? ಹೌದು, ನಿಜ. ಧರ್ಮಸ್ಥಳದಲ್ಲಿ ಸೌಜನ್ಯಳಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದಾರಲ್ವಾ? ಎಲ್ಲರೂ ಹೇಳ್ತಾ ಇದಾರಲ್ಲಪ್ಪ, ಕಣ್ಣಾರೆ ಕಂಡಿದೀವಲ್ಲ, ಆಯ್ತಾ? ಅದ್ರ ಬಗ್ಗೆ ತನಿಖೆ ಮಾಡಿ, ಪೂರ್ತಿ ಅದೇ ಆಂಗಲ್ ತನಿಖೆ ಮಾಡಿ, ಅದ್ಯಾಕಾಯ್ತು ಅಂತ ನೋಡಿ. ಅದನ್ನ ನೋಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸೊ ಮಹಿಳಾ ಆಯೋಗ ಎಲ್ಲೋ ಒಂದ್ ಕಡೆಯಲ್ಲಿ ಅನುಮಾನದ ಆರೋಪವನ್ನ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಅನುಮಾನ ಬಂದಿದೆ ಅವರಿಗೆ. ಇಲ್ಲಿ ಒಂದು ಸೀಮಿತ ತನಿಖೆ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಯಾವ್ದೋ ಒಬ್ರಿಗೆ ಸೀಮಿತ ಅಥವಾ ಒಂದು ಕಡೆ ಸೀಮಿತವಾಗಿ, ಆಯ್ತಾ, ಲಿಮಿಟ್ ಆಗಿ, ಆಯ್ತಾ, ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್ ಆಗಿ ತನಿಖೆ ನಡೆದಿದೆ. ಅನ್ಲಿಮಿಟೆಡ್ ಆಗಿ ನಡಿಬೇಕಿತ್ತು, ಆಯ್ತಾ? ಪೂರ್ತಿ ಸ್ವತಂತ್ರವಾಗಿ ತನಿಖೆ ಆಗ್ಬೇಕಿತ್ತು. ಆದ್ರೆ ಸ್ವತಂತ್ರವಾಗಿ ತನಿಖೆ ಆಗಿಲ್ಲ. ಎಲ್ಲ ಒಂದ್ ಕಡೆ ಕಟ್ಟಿ ಹಾಕುವಂತ ತನಿಖೆಗಳು ಆಗಿದೆ, ಆಯ್ತಾ? ಈಗಾಗಲೇ ನೀವು ಅಕಸ್ಮಾತ್ ಅಂತ ಸಮಗ್ರವಾದಂತ ನೀವು ತನಿಖೆಯನ್ನ ಮಾಡಿದ್ರೆ ಅದರ ವರದಿ ನೀಡಿ.
ಸಮಗ್ರವಾದ ವರದಿಯನ್ನ ನೀಡಿ. ಸಮಗ್ರ ವರದಿ ಅಂದ್ರೆ ಸಂಪೂರ್ಣ ವರದಿ, ಸಂಪೂರ್ಣ ವರದಿಯನ್ನ ನೀಡಿ. ಯಾಕಂದ್ರ ಕಡೆ ನೀವು ಇದ್ ಮಾಡ್ತಾ ಇಲ್ಲ ನೋಡಿ, ಅದು ಲೆಟರ್ ಇದೆ ಅಲ್ಲಿ, ಮಹಿಳಾ ಆಯೋಗದಿಂದ ಒಂದು ಪತ್ರವನ್ನ ಬರೆದಿರೋದು. ಆ ಪತ್ರ ಒಂದು ಪ್ರಿಂಟ್ ತಕ್ಕೊಡಿ, ನಾನು ಹೇಳ್ತೀನಿ, ಆಯ್ತಾ? ಈ ರೀತಿಯಾಗಿ ಈಗಾಗಲೇ ತನಿಖೆ ನಡೆಸಿದ್ರೆ ಸಮಗ್ರ ವರದಿ ನೀಡಿ. ಯಾಕೆ ಅದ್ರ ಬಗ್ಗೆ ಯಾಕೆ ನೀವು ಒಂದು ಕಿಂಚಿತ್ತು ಕೂಡ ಇದುವರೆಗೂ ನನ್ನ ಪ್ರಶ್ನೆನೂ ಅದೇನೆ. ನಾವು ಅವತ್ತಿಂದ ಕೇಳ್ತಾ ಇರೋದು ಅದೇನೆ ರೋಶ್ನಿ. ನಮಗೂ ಅವತ್ತಿಂದ ಬೇಕಾಗಿರೋದು ಅದೇ. ಏನು ಏನು ವರದಿ ಕೊಡಿ, ಸಂಪೂರ್ಣ ವರದಿ ಕೊಡಿ. ಯಾಕೆ ಅದನ್ನ ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ರಿ? ಯಾಕೆ ಸರ್ಕಾರ ಎಲ್ಲದಕ್ಕೂ ಗೃಹ ಮಂತ್ರಿಗಳು ಆಗ್ತಾ ಇದೆ ಅಂತ ಹೇಳ್ತಿದಾರೆ. ಅಕ್ಟೋಬರ್ ಅಂತ ಹೇಳಿದ್ರು ನವೆಂಬರ್ ಸ್ಟಾರ್ಟ್ ಆಗೋಗಿತ್ತು. ಯಾವ ಅಕ್ಟೋಬರ್ ಇಲ್ಲ, ಯಾವ ನವೆಂಬರ್ ಇಲ್ಲ, ಇವ್ರದೆಲ್ಲ ನನಗೆ ಏನೋ ಒಂಥರ ಫೇಕ್ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲೋ ಒಂದ್ ಕಡೆ ಫೇಕಿಸಮ್ ನಡೀತಾ ಇದೆ ಇಲ್ಲಿ ಅಂತ, ಆಯ್ತಾ? ಆಮೇಲೆ ಒಂದ್ ಸೈಡ್ ತನಿಖೆಗಳಾಗ್ತಾ ಇದೆಯಾ ಅಂತ ನನಗೊಂದಷ್ಟು ಅನುಮಾನ ಮೂಡ್ತಾ ಇದೆ ಇಲ್ಲಿ. ಒಂದ್ ಸೈಡ್ ತನಿಖೆಗಳಾಗ್ತಾ ಇದ್ರೆ ನಿಜವಾಗ್ಲೂ ಕೂಡ ಅದು ತಪ್ಪು, ನಿಜವಾಗ್ಲೂ ಕೂಡ ಅದು ತಪ್ಪು. ನಾವು ಅವತ್ತಿಂದ ಹೇಳ್ತಾ ಇದೀವಿ, ನಿಷ್ಕಲ್ಮಶವಾದ ತನಿಖೆಯನ್ನ ಮಾಡಿ, ನಿಷ್ಕಲ್ಮಶವಾದ ತನಿಖೆ ಮಾಡಿ, ಆಯ್ತಾ? ಯಾವುದೇ ಆಮಿಷಗಳಿಗೆ ಒಳಗಾಗ್ಬೇಡಿ. ಬಂತ ಲೆಟರು ನೋಡಿ, ಹಿಂಗೆ ಇದು ಬಹಳ ಒಂಥರ ಜನರನ್ನ, ಆಯ್ತು ಹೌದು ಸತ್ಯ, ಒಂದ್ 3-4 ತಿಂಗಳು ಅಲ್ಲ, ಒಂದ್ 6 ತಿಂಗಳು ಹೋಯ್ತು ಅಂದ್ರೆ ಜನ ಮರ್ತು ಬಿಡ್ತಾರೆ. ಆದ್ರೆ ಮರ್ತರು ಕೂಡ ಎಲ್ಲೋ ಒಂದ್ ಕಡೆ ಅವಾಗ ಈ ಟಾಪಿಕ್ ಓಪನ್ ಆದಾಗ ಅದು ದೊಡ್ಡದಾಗ್ತಾ ಇರ್ತದೆ. ಇದೇನು ನಾರ್ಮಲ್ ಆಗಿ ಮರೆಯುವಂತ ಟಾಪಿಕ್ ಅಲ್ಲ. ಈಗ ಉದಾಹರಣೆಗೆ ನಟ ದರ್ಶನ್ ರಿಲೀಸ್ ಆಗಿ ಬಂದು ಅವ್ರು ಹೊಸ ಜೀವನ ನಡೆಸಿದ್ರೆ ಆಗಿದ್ನೆಲ್ಲ ಜನ ಇನ್ನೊಂದು ವರ್ಷ ಮರ್ತು ಬಿಡ್ತಾರೆ, ಆಯ್ತಾ? ಎಲ್ಲ ತಳ್ಳು ಹಾಕ್ಬಿಡ್ತಾರೆ ಅದನ್ನ ಕಡೆ. ಆದ್ರೆ ಧರ್ಮಸ್ಥಳ ಕೇಸ್ ಹಂಗಲ್ಲ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಧರ್ಮಸ್ಥಳ ಕೇಸ್ ಹಂಗಲ್ಲ. ಅದು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಅದು ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಈ ಉದಾಹರಣೆಗೆ ಹಂಗ್ ಮರೆಯೋದಾಗಿದ್ರೆ ಸೌಜನ್ಯ ಕೇಸ್ನ ಯಾವತ್ತೋ ಮರ್ತು ಬಿಟ್ಟಿರೋರು, ಹೆಂಗೋ ಮರ್ತು ಬಿಟ್ಟಿರೋರು, ಯಾವತ್ತೋ ಕ್ಲೋಸ್ ಮಾಡಿರೋರು, ಆಯ್ತಾ? ಆದ್ರೆ ಸೌಜನ್ಯ ಒಂದ್ ರೀತಿ ಹೆಂಗೆ ಅಂತಂದ್ರೆ ಮರುಜನ್ಮ ಪಡೆದು ಆಗಾಗ ಬಂದು ಭೂಮಿ ಮೇಲೆ ಆಕೆ ಜನಿಸ್ತಾಳೆ. ಸ್ವಲ್ಪ ದಿನ ಅಲ್ಲ, ಇತ್ತೀಚಿಗಂತೂ ತಿಂಗಳಾನ್ಗಟ್ಲೆ. ಮುಂಚೆ ಎಲ್ಲ 1 ತಿಂಗಳು 2 ತಿಂಗಳು ಲಾಸ್ಟ್. ಈಗ ಹೆಂಗಾಗಿದೆ ಅಂದ್ರೆ 3 ತಿಂಗಳು ಪ್ಲಸ್ ಸೌಜನ್ಯ ಬಂದು ಮರುಜೀವ ಪಡ್ಕೊಳ್ಳೋದು. ಯಾವಾಗ್ಲೂ ಕೂಡ ನಿಮಗೆ ಎನಿ ಟೈಮ್ ಅವಳದು ಹಾವಳಿ ಇದ್ದೇ ಇರ್ತದೆ. ನಿಮ್ಗೇನ್ ಅನ್ಸುತ್ತೆ? ನಿಜ ನೋಡಿ, ನ್ಯಾಯ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಈ ಒಂದು ಕೇಸಲ್ಲಿ ಅಂತಂದ್ರೆ ಒಂದು ಕೇಸು ನ್ಯಾಯ ಸಿಕ್ಕಿಲ್ಲ ಅಥವಾ ಸರಿಯಾದಂತಹ ತನಿಖೆ ಆಗಿಲ್ಲ ಅಂತಂದ್ರೆ ಆದ್ರೂ ಕೂಡ ಈಗ್ಲೂ ಅವ್ರು ಅದ್ ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ಅದಷ್ಟೇ ಚರ್ಚೆ ಆಗ್ತಾ ಇದೆ ಅಲ್ವಾ? ಸೌಜನ್ಯ ಕೇಸ್ ನಾವು ಮಾತಾಡೋದಾದ್ರೆ ಎಷ್ಟೇ ನಾವು ಇಗ್ನೋರ್ ಮಾಡ್ಲಿ ಅಥವಾ ನಾವು ಎಷ್ಟೇ ಅದನ್ನ ಇದ್ ಮಾಡಿದ್ರು ಕೂಡ, ಅಥವಾ ರಾಜಕಾರಣಿಗಳು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಅದ್ ಏನೇ ಇರ್ಲಿ, ಅದ್ ಯಾವ್ದೇ ಬಿಜೆಪಿ ಅಥವಾ ಕಾಂಗ್ರೆಸ್ JDS ಅನ್ನೋಂಥ ಪಕ್ಷ ಇಲ್ಲಿ ಬರೋದಿಲ್ಲ. ಅದ್ ಯಾವ ರಾಜಕಾರಣಿ ಆದ್ರೂ ಆಗ್ಲಿ, ಅವ್ರು ನಿಜವಾಗಿ ಒಂದು ನ್ಯಾಯ ಕೊಡಿಸ್ಲಿಲ್ಲ, ಒಂದು ಸರಿಯಾದಂತ ರೀತಿಯಲ್ಲಿ ತನಿಖೆ ನಡೆದಿಲ್ಲ ಅಂತಂದ್ರೂ ಕೂಡ, ಆದ್ರೂ ಕೂಡ ದಿನ ಎಲ್ಲೇ ಯಾವುದೇ ಕೇಸ್ನ ನೀವು ಲೆಕ್ಕಾಚಾರ ಹಾಕೊಳ್ಳಿ, ಧರ್ಮಸ್ಥಳ ಕೇಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಆತ್ಮಹತ್ಯೆ ಅಥವಾ ಈ ಯಾವುದೇ ಒಂದು ರೇಪು ಮರ್ಡರು ಇಂಥ ಕೇಸ್ಗಳನ್ನ ತಗೊಂಡಾಗ ಸಹಜವಾಗಿ ನಮ್ ತಲೆ ಫಸ್ಟ್ ಬರೋದೇನ್ ಹೇಳಿ, ಸೌಜನ್ಯ ಕೇಸ್ ಬರುತ್ತೆ. ಒಂದು ಎಕ್ಸಾಂಪಲ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಅದು. ಹಾಗಾಗಿ ಆದ್ರೂ ಕೂಡ ನೋಡಿ, ಈ ಒಂದು ವಿಚಾರದಲ್ಲಿ ಸೌಜನ್ಯ ಕೇಸ್ ವಿಚಾರದಲ್ಲಿ ಅದ್ ಏನಾಗುತ್ತೋ ಗೊತ್ತಿಲ್ಲ. ಈಗ ಇಂತಹ ಒಂದು ಕೇಸ್ನೇ ಅಂತಂದ್ರೆ ಧರ್ಮಸ್ಥಳ ಕೇಸಲ್ಲೇ ಇವ್ರು ಇನ್ನು ಧರ್ಮಸ್ಥಳ ಕೇಸಲ್ಲೇ ಇವ್ರು ಒಂದು ವರದಿ ಕೊಡ್ಲಿಲ್ಲ, ಅಥವಾ ಯಾವುದು ಅಕ್ಟೋಬರ್ 31 ಒಳಗೆ 30 ಒಳಗೆ ಬಂದ್ಬಿಡುತ್ತೆ ಅಥವಾ 1-2 ದಿನ ಆಚೆ ಈಚೆ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಂತ್ರಿಗಳು ಹೇಳ್ತಾ ಇದ್ರು ಅಷ್ಟೇ. ಈಗಾಗ್ಲೇ ನವೆಂಬರ್ 5ನೇ ತಾರೀಕು ಇವಾಗ ನವೆಂಬರ್ 5ನೇ ತಾರೀಕು. ಇವಾಗ ನೀವು ಅದನ್ನೇ ಪ್ರಶ್ನೆ ಕೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ? ಬರುತ್ತೆ ಸ್ವಲ್ಪ ಟೈಮ್ ಬೇಕು. ವರದಿ ಅಂತಂದ್ರೆ ನಿಮ್ಗೆ 1-2 ದಿನ ಆಚೆ ಈಚೆ ಆಗುತ್ತೆ, 2 ದಿನ ಓಕೆ. ಹಂಗನ್ಬಿಟ್ಟು ಎಷ್ಟು ತಿಂಗಳಂತ ಕಾಯ್ತಾರೆ ಜನ ಅಲ್ವಾ? ಆಮೇಲೆ ನೋಡಿ, ಇದೇನು ಮಹಿಳಾ ಆಯೋಗದವರು ಹೌದು ಈ ಬಾರಿ ಏನೋ ಪತ್ರವನ್ನ ಬರೆದಿದ್ದಾರೆ, ಹೌದು ಏನೋ ಒಂದು ವರದಿ ಕೊಡಬೇಕು ಅಥವಾ ಸರಿಯಾದ ತನಿಖೆ ಆಗ್ಬೇಕು ಅಂತ ಹೇಳಿ. ಈ ಹಿಂದೆಯೂ ಕೂಡ ಇಂಥ ಘಟನೆ ನಡೆದು ಬಿಟ್ಟಿದೆ. ಅಂದ್ರೆ ಈ ಹಿಂದೆಯೂ ಕೂಡ ಒಂದಷ್ಟು ಆಯೋಗಗಳು ಸ್ವಯಂ ಪ್ರೇರಿತವಾಗಿ ಬಂದು ಇನ್ವಾಲ್ವ್ ಆಗಿ ಲೆಟರ್ ಬರೆಯೋದು, ಅಥವಾ ಯಾಕೆ ಆಗ್ತಾ ಇಲ್ಲ ತನಿಖೆ, ಅಕಸ್ಮಾತ್ ಆಗಿದೆ ಅಂತಂದ್ರು ಏನಾಗಿದೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ಅಲ್ಲ ಸುಖ ಸುಮ್ನೆ ಏನು ಯಾರಿಗೂ ಅಧಿಕಾರನೇ ಇಲ್ವಾ ಅದ್ರ ಬಗ್ಗೆ ತಿಳ್ಕೊಳಕ್ಕೆ? ಯಾರು ಅದೇಗೆ ಇಗ್ನೋರ್ ಮಾಡ್ತಾರೆ ಅಥವಾ ಯಾಕೆ ಯಾವುದೇ ಉತ್ತರ ಕೊಡ್ತಾ ಇಲ್ಲ ಅಧಿಕೃತವಾಗಿ ಒಂದು ವರದಿ? ಸರಿ, ಏನದು ಮಧ್ಯಂತರ ವರದಿ ಅಂತೂ ಕೊಡ್ಲೇ ಇಲ್ಲ. ಮಧ್ಯಂತರ ವರದಿ ಏನಾದ್ರೂ ಕೊಟ್ರೆ ಹೌದು ಅವಾಗೇನೋ ತಡ ಆಗ್ತಾ ಇದೆ ಅಂತಂದ್ರೆ ಓಕೆ, ಒಂದ್ ಚಾನ್ಸ್ ಕೊಡ್ಬೋದು. ಆದ್ರೆ ಇಲ್ಲೇನಾಗ್ತಾ ಇದೆ, ಇದೊಂದು ಲೆಟರ್ ನ ಓದೋಣ. ಲೆಟರ್ ಬಂತು. ಇದು ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿರುವುದಾಗಿ, ನಾನು ಮತ್ತೆ ಓದ್ತಾ ಇದ್ದೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ ಹಾಗೂ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನ ಪ್ರಕಟಿಸಿದ ಬಗ್ಗೆ ದಿನಾಂಕ 14/7/2025 ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಂತ ಪತ್ರದಲ್ಲಿ ಹೀಗೆ ಕೋರಲಾಗಿತ್ತು. ಹೇಗೆ ಕೋರಲಾಗಿತ್ತು ಅದು ನಾನು ಹೇಳ್ತೀನಿ ನೋಡಿ. ಇವಾಗ ಮಾಧ್ಯಮ ವರದಿ ಹಾಗೂ ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಎಷ್ಟು ವರ್ಷದಿಂದ? ಕಳೆದ 20 ವರ್ಷಕ್ಕೂ ಹೆಚ್ಚು ಆಗ್ಲಿಂದಲೂ ಕೂಡ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ಕಿಡ್ನಾಪ್ ಅಂದ್ರೆ ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ. ಇದು ಹಳೇದೇನು ಕೊಟ್ಟಿದ್ರು ಲೆಟರ್ ಅದು. ಈಗೇನಿದೆ ನೋಡೋಣ. ಈ ಉಲ್ಲೇಖವು ತೋರಿಸುತ್ತಿರುವಂತೆ ಆಯೋಗವು SITಯನ್ನ ರಚಿಸುವಂತೆ ಸರ್ಕಾರವನ್ನ ಕೋರಿದ್ದು, ಈಗಾಗಲೇ SITಯನ್ನ ರಚಿಸಿದ್ದು ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ ಮಹಿಳೆಯರಿಗೆ ಸಂಬಂಧಪಟ್ಟಂತ ಯಾವುದೇ ತನಿಖೆ ಆಗಲಿ, ಅದು ಎಲ್ಲೇ ಆಗಿರಲಿ, ನಾಟ್ ಓನ್ಲಿ ಧರ್ಮಸ್ಥಳ ಅಥವಾ ಬೇರೆ ಊರು ಅಥವಾ ಧರ್ಮಸ್ಥಳ, ಆಯ್ತಾ, ಎಲ್ಲೇ ಆಗಿರಲಿ, ಮಹಿಳೆಯರಿಗೆ ಸಂಬಂಧಿಸಿದಂತಹ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ ಆಯೋಗದ ವತಿಯಿಂದ ಬರೆದ ಪತ್ರಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತವಾಗಿ ತಮ್ಮ ನೇತೃತ್ವದಲ್ಲಿ ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನಿಯಮಿಸುತ್ತಾ ವಿಶೇಷ ತನಿಖಾ ತಂಡವನ್ನು ರಚಿಸಿರುತ್ತಾರೆ. ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ. SIT ರಚನೆ ಕುರಿತ ಸರ್ಕಾರದ ಆದೇಶದಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣದ ಸಮಗ್ರ ತನಿಖೆಯನ್ನ ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನ ಒಳಗೊಂಡಂತ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ ಆದೇಶಿಸಿದೆ. ಮೇಲ್ಕಂಡ ತನಿಖಾ ತಂಡ ಪ್ರಕರಣವೂ ಸೇರಿದಂತೆ, ಅಂದರೆ ನಿಮಗೆ ಧರ್ಮಸ್ಥಳ ಶವಹೂತ ಆಗಿರ್ಬೋದು ಅಥವಾ 20 ವರ್ಷಗಳಿಂದ ಕಾಣದಂಥ ಒಂದು ನಾಪತ್ತೆಯಾದ ಪ್ರಕರಣಗಳೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಮತ್ತು ಮುಂದಿನ ದಿನಗಳಲ್ಲಿ ದಾಖಲಾಗುವ ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು DG ಮತ್ತು IGP ರವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒದಗಿಸುವುದು ಎಂದು ಆದೇಶಿಸಲಾಗಿದೆ. ಹೀಗೆ SIT ರಚನೆಯಾಗಬೇಕೆಂಬ ಕೋರಿಕೆಯ ಅಂಶವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣದ ತನಿಖೆಗೆ ಸೀಮಿತವಾಗಿರದೆ, ನಾನು ಆಗಲೇ ಕಲಂ ಓದೋದ್ನಲ್ಲ, ಕೇಸ್ ಬಾರ್ ಓದೋದ್ನಲ್ಲ, ಅದಕ್ಕೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನು SIT ಮಾಡಬೇಕೆಂಬುದನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ ಈಗ ಏನು ಅಂತ? ಕೇವಲ ಅಷ್ಟು ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿ ನೀವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A ಇದೆಯಲ್ಲ, ಈ ಪ್ರಕರಣ ಮಾತ್ರ ಅಲ್ಲ, ಇದಕ್ಕೆ ಮಾತ್ರ ಸೀಮಿತ ಆಗಬೇಡಿ. ಅರ್ಥ ಆಯ್ತಾ? ಈಗ ಸೀಮಿತ ಆಗಿರೋದು ಯಾವುದಕ್ಕೆ? ಇದಕ್ಕೆ ಮಾತ್ರ ಸೀಮಿತ ಆಗಬೇಡಿ. ಇದನ್ನ ಹೊರತುಪಡಿಸಿ ಸಮಗ್ರ ತನಿಖೆಯನ್ನು SIT ಮಾಡಬೇಕೆಂಬುದನ್ನು ಮಹಿಳಾ ಆಯೋಗ ಸೂಚಿಸುತ್ತದೆ. ಹೀಗಿದ್ದರೂ ಈವರೆಗೆ SIT ಅಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತಿರುವುದರ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಸಮಗ್ರವಾಗಿ ಸ್ವತಂತ್ರವಾಗಿ ಹೊರತುಪಡಿಸಿ ಅಂತಂದ್ರೆ ಇನ್ ಬೇರೆ ಯಾವ ಕೇಸ್ ಅಂದ್ರೆ ಬರೀ ನೀವು ಅದೊಂದೇ ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೊಂದೇ ಅಲ್ಲ, ಅದು ಬಿಟ್ಟು ಬೇರೆ ಏನಾದ್ರೂ ನಡೆದಿದೆಯಾ ಧರ್ಮಸ್ಥಳದಲ್ಲಿ? ಈಗ ಉದಾಹರಣೆಗೆ 10 ಜನ ಕಾಣೆ ಆಗಿರ್ತಾರಪ್ಪ, ಆದ್ರೆ ಕಂಪ್ಲೇಂಟ್ ಇರೋದು ಯಾವುದು? ಒಬ್ರದ ಬಗ್ಗೆ.
ಇವ್ರು ಒಬ್ಬರ ಬಗ್ಗೆನೇ ತನಿಖೆ ಮಾಡಿದವ್ರೆ. ಓಕೆ ಇನ್ನು 9 ಅನ್ನೋದು ಯಾರ ಲೆಕ್ಕ ಹಂಗಾರೆ? ಅದ್ರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಬಟ್ SIT ರಚನೆ ಆದ್ಮೇಲೆ ಇವ್ರು ಇನಿಷಿಯೇಟಿವ್ ಆಗಿ ತಗೊಂಡ್ ಮಾಡ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಕೇವಲ ಒಂದಕ್ಕೆ ಸೀಮಿತ ಆಗ್ಬೇಡಿ, ಉಳಿಕೆ 9 ಮಾಡಿ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಹಂಗೆ ಮಾಧ್ಯಮಗಳ ವರದಿಯನ್ನ ಗಮನಿಸಿದಾಗ SIT ರಚನೆ ಆದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಮಾನವ ಕಳೆ ಬರಹ, ಇನ್ನೊಂದ್ಸಲ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ, ಮಾಧ್ಯಮಗಳ ವರದಿಯನ್ನ ಗಮನಿಸಿದೆ. ಯಾರು? ಮಹಿಳಾ ಆಯೋಗ. ಗಮನಿಸಿದಾಗ SIT ರಚನೆಯಾದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಮಾನವ ಕಳೆ ಬರಹಗಳ ಉತ್ಖನನಕ್ಕೆ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯೊಳಗೆ, ಈಗ ಅರ್ಥ ಆಯ್ತಾ ನಿಮಗೆ? ಅವನ ಹೇಳಿಕೆಯ ಮಿತಿ ಒಳಗಡೆ ಮಾತ್ರ ತನಿಖೆ ನಡೀತಿದೆ, ಮಿತಿಯೊಳಗಡೆ ತನಿಖೆ ನಡೆದಿರುವುದು ಕಂಡು ಬಂದಿದೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನಾನು ಬೇಕಾದ್ರೆ. ಅಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ಕೇವಲ ಬರ್ತಾ ಇರೋದು ಏನು, ನಾವಾದ್ರೂ ಹೇಳ್ತಾ ಇರೋದೇನು? ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದಷ್ಟು ಮಾತ್ರ ಕೆಲಸ ಆಗ್ತಾ ಇದೆ. ಅರ್ಥ ಆಯ್ತಾ ನಿಮಗೆ? ಈಗ ಈ ಮಿತಿ ಹೆಂಗೆ ಅಂತ, ಅದರ ಮಿತಿಯೊಳಗಡೆ ಮಾತ್ರ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಶೇಷಗಳ ಬಗ್ಗೆ, ಸಾವು ಸಂಭವಿಸಿದ ಕಾರಣದ ಬಗ್ಗೆ, ಅವುಗಳಲ್ಲಿ ಮಹಿಳೆಯರ ಅಸ್ಥಿಪಂಜರಗಳನ್ನು ಗುರುತಿಸುವ ಬಗ್ಗೆ, ಅರ್ಥ ಆಗ್ತಾ ಇದೆ ಅನ್ಕೋತೀನಿ, ನಿಮಗೂ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರ ದೊರೆಯಲು ಕಾರಣಗಳ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುವ ಜೊತೆಗೆ SIT ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ SITಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳ ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳು ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಕೈಗೊಳ್ಳುವಂತೆ ಅಥವಾ ಕೈಗೊಂಡಿದ್ದರೆ ಈ ಬಗ್ಗೆ ಮಾಹಿತಿಯನ್ನ ಆಯೋಗಕ್ಕೆ ನೀಡುವಂತೆ ಕೋರಲಾಗಿದೆ. ವಂದನೆಗಳೊಂದಿಗೆ ಡಾಕ್ಟರ್ ನಾಗಲಕ್ಷ್ಮಿ. ಆಯ್ತಾ? ನಿಮಗೆ ಈಗ ನಾನು ನೀಟಾಗಿ ಅರ್ಥ ಮಾಡಿಸ್ತೇನೆ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಬಹಳ ನೀಟಾಗಿ ಇಲ್ಲಿ ಹಾಕಿದ್ದಾರೆ, ಬಹಳ ನೀಟಾಗಿ ಹಾಕಿದ್ದಾರೆ ರೋಶ್ನಿ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೌದಲ್ಲ, ನಮಗೂ ಇದೊಂದು ಅನುಮಾನ ಬಂತಲ್ಲ, ಸಿ ಉತ್ಖನನ ಆಯ್ತು, ಓಕೆ, ಅವ್ನು ಹೇಳಿದ ಪಾಯಿಂಟ್ ಗಳಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ 2 ಕಡೆ ಸಿಕ್ತು. ಆ ಅಸ್ಥಿಪಂಜರ ಎಲ್ಲಿ? ಆ ಅಸ್ಥಿಪಂಜರಗಳು ಸಹಜ ಸಾವೋ ಅಸಹಜ ಸಾವೋ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆಯಾ? ಏನಾರು ಬಂತ? ಅದನ್ನೇ ಇಲ್ಲಿ ಮಹಿಳಾ ಆಯೋಗ ಹೇಳ್ತಾ ಇರೋದು. ಅದರಲ್ಲಿ ಮಹಿಳೆಯ ಅಸ್ಥಿಪಂಜರ ಇದೆಯಾ ಅದನ್ನು ಕೂಡ ಸರಿಯಾಗಿ ಅವರು ಅಫಿಷಿಯಲ್ ಆಗಿ ಹೇಳಿಲ್ಲ. ಸರಿಯಾಗಿ ಎಲ್ಲೋ ಅಧಿಕೃತ ಮಾಹಿತಿ ಬಿಟ್ಟಿದ್ದಾರಾ? SIT ಕಡೆಯಿಂದ ಯಾವ್ದಾದ್ರು ಒಂದೇ ಒಂದು ಲೆಟರ್ ಇಲ್ಲ. ಬೇಡ, SIT ಕಡೆಯಿಂದ ಒಂದೇ ಒಂದು ಪತ್ರಿಕಾಗೋಷ್ಠಿ ಇಲ್ಲ, ಏನೂ ಇಲ್ಲ. ನೋಡ, ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನು? ಉತ್ಖನನದ ಸಂದರ್ಭದಲ್ಲಿ ದೊರೆತಂತ ಅಸ್ಥಿಪಂಜರದ ಅವಶೇಷಗಳ ಬಗ್ಗೆ ಬಂತ ಮಾಹಿತಿ ಇಲ್ಲ, ಬಂದಿಲ್ಲ. ಸಾವು ಅದು ಅಸ್ಥಿಪಂಜರ ಸಿಕ್ತಲ್ಲ, ಅದ್ ಹೆಂಗ್ ಸಾವಾಯ್ತು? ಆ ಸಾವು ಹೆಂಗೆ ಸಂಭವಿಸಿತು? ಅಸ್ಥಿಪಂಜರ ಸಿಕ್ಕಿದ ಮೇಲೆ ಸಾವಾಗಿದೆ ಅಲ್ವಾ? ಅದು ಸಾವು ಸಂಭವಿಸಿದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಕಂಡಿಡಿದ್ರ? ಇಲ್ಲ. ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಅದರಲ್ಲಿ ಮಹಿಳೆಯರ ಅಸ್ಥಿಪಂಜರಗಳನ್ನ ಗುರುತಿಸುವ ಬಗ್ಗೆ ಏನಾರು ಹೇಳಿದ್ರ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರಾ? ಇಲ್ಲ. ನೋಡಿ, ಬಹಳ ಚೆನ್ನಾಗಿ ಹಾಕಿದ್ದಾರೆ. ಆಮೇಲೆ ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರ ದೊರೆಯಲು ಕಾರಣ ಏನು? ಕಾಡಿನ ಪ್ರದೇಶದಲ್ಲೇ ಯಾಕೆ ಸಿಕ್ತು ಅಸ್ಥಿಪಂಜರ ಅಲ್ವಾ? ಯಾಕಪ್ಪ ಅರಣ್ಯ, ನಾನು ತುಂಬಾ ಸಲ ಹೇಳಿದ್ದೀನಿ ಇದ್ರ ಬಗ್ಗೆ. ಅರಣ್ಯ ಪ್ರದೇಶದಲ್ಲಿ ಹೆಂಗ್ ಸಿಕ್ತು? ಅರಣ್ಯ ಪ್ರದೇಶದಲ್ಲಿ ಯಾಕೆ? ನೀವು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ದಫನ್ ಮಾಡುವಾಗ ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೊಂಡಿರ್ಬೇಕು. ಸಹಜ ಸಾವಾಗಿದ್ರೆ ಅದನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಯಲ್ಲಿ ಹೂತಿರ್ಬೇಕು, ಸರ್ಕಾರಿ ಜಮೀನಲ್ಲಿ ಹೂತಿರ್ಬೇಕು, ಅದಕ್ಕೊಂದು ರುದ್ರಭೂಮಿ ಅಂತ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರು ಅದನ್ನ ಕೊಂಡ್ಕೊಂಡು ಮಾಡಬೇಕು. ಮಾಡಿಲ್ಲ. ಯಾಕೆ ಅರಣ್ಯ ಪ್ರದೇಶದಲ್ಲೇ ಬಾಡಿ ಸಿಕ್ತು? ಯಾಕೆ? ಅದ್ಯಾವ ಆಧಾರದ ಮೇಲೆ ಹೂತ್ರಿ? ಆಯ್ತು, ಜಾಗ ಸಿಗ್ಲಿಲ್ಲ ಅಂತ ಯಾರ ಪರ್ಮಿಷನ್ ತಗೊಂಡಲ್ಲಿ ಹೂತ್ರಿ? ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದಾರಾ? ಕೊಟ್ಟಿಲ್ಲ. ಮಹಿಳಾ ಆಯೋಗ ಸರಿಯಾಗಿ ಚೆಕ್ ಮೇಟ್ ಇಡ್ತಾ ಇರೋದಿಲ್ಲ. ಆಯ್ತಾ? ಅದ್ರ ಜೊತೆಗೆ ಇನ್ನೂ ಇದೆ, ಅಸ್ಥಿಪಂಜರ ದೊರೆಯಲು ಕಾರಣಗಳು. ಹೆಂಗೆ ದೊರೀತಪ್ಪ? ಅದ್ರ ಬಗ್ಗೆ ಕಾರಣಗಳನ್ನು ಕೊಟ್ಟಿಲ್ಲ. ಅಂದ್ರೆ ಅದರ ಪತ್ತೆ ಹಚ್ಚಬೇಕು. ಅಸ್ಥಿಪಂಜರ ದೊರೆಯುವ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಇದ್ಯಾವು ಕೂಡ ಆಗ್ತಾ ಇಲ್ಲ. ಒಂದು ವೇಳೆ ಇದು ಆಗಿದ್ರೆ, ಅವ್ರು ಹೇಳ್ತಾ ಇರೋದು, ಒಂದು ವೇಳೆ ಇದು ಆಗಿದ್ರೆ, ಪತ್ತೆ ಹಚ್ಚಿದ್ರೆ ಅಥವಾ ಹಚ್ಚುತ್ತಿದ್ದರೆ ಅಥವಾ ಹಚ್ಚಲಿದ್ದರೆ, ಮುಂದೆ ನೀವು ತನಿಖೆಯನ್ನ ಕೈಗೊಳ್ಳಲಿದ್ದರೆ ಮುಂದೊಂದು ದಿನ ಏನ್ ಮಾಡ್ತಾ ಇದ್ದೀರಿ ಅದನ್ನ ವರದಿ ಕೊಡಿ.
ಏನೋ ಒಂದ್ ಕೊಡ್ಬೇಕಲ್ವಾ. ಹೌದು. ಸುಮ್ನೆ ಕಾಟಾಚಾರಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೆಂಗೆ? ನೀವು ಕಾಟಾಚಾರಕ್ ಮಾಡ್ತಾ ಇದೀರೋ ಅಥವಾ ಸ್ಟ್ರಾಂಗ್ ಆಗಿ ಮಾಡ್ತಿದ್ದೀರೋ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ವರದಿ ಕೊಡಬೇಕು. ನೀವು ವರದಿ ಕೊಡ್ಲಿಲ್ಲ ಅಂದ್ರೆ ನಾನು ಕಾಟಾಚಾರದ ತನಿಖೆ ಅಂತಾನೆ ಹೇಳ್ತೀನಿ. ನನ್ನ ಇಷ್ಟ, ನನಗೆ ಗೊತ್ತಿಲ್ಲ, ಗೊತ್ತಾಗೋವರೆಗೂ ನಾನು ಹಿಂಗೆ ಹೇಳ್ತೀನಿ. ಇಷ್ಟು ದಿನ ಆದ್ರೂ ಬಿಡ್ಲಿಲ್ವಲ್ಲ ಸ್ವಾಮಿ, ಇಷ್ಟು ದಿನ ಆದ್ರೂ ಹೇಳಿಲ್ವಲ್ಲ ಸ್ವಾಮಿ. ನಾವು ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು, ಈಗ ಮಹಿಳಾ ಆಯೋಗ ಮಧ್ಯಕ್ಕೆ ಇಂಟರ್ಫಿಯರ್ ಆಗಿದೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? SIT ಉತ್ತರ ಕೊಡಬೇಕು. ಎಸ್, ಮುಂದಿನ ಸುದ್ದಿ ಅಂತ. ಆದ್ರೂ ಒಂದೊಂದು ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿದಾರೆ ಬಿಡಿ ಅವರು, ಎಲ್ಲವೂ ಗಮನದಲ್ಲಿ ಅದೇ ನಾನು ಹೇಳಿದ್ನಲ್ಲ, ಅದಕ್ಕೆ 2 ಸಲ 3 ಸಲ ಓದಿನ ಅದು ಲೆಟರ್ನ. ಅದಕ್ಕೆ ಅವರು ನೀಟಾಗಿ ಕೇಳಿದ್ದಾರೆ. ಬಟ್ ಮಹಿಳಾ ಆಯೋಗನೂ ಕೂಡ ಇದೇ ಹಾದಿಯಾಗಿ ತನಿಖೆಯನ್ನ ಮಾಡಬೇಕು. ಅಲ್ಲ, ನಾನು ಆಲ್ರೆಡಿ ಮುಂದಿನ ಸುದ್ದಿ ಅಂತ ಹೇಳಿದಿನ, ಅಷ್ಟಾಗ್ಲೇ ತೆಗೆದು ಬಿಡ್ಬೇಕಲ್ವಾ? ಆಮೇಲೆ ಗ್ಯಾಪ್ ಕೊಡ್ತೀರಾ? ಆಯ್ತಾ? ಸೊ ಏನ್ ಮಾಡ್ಬೇಕು ಇವಾಗ? ವರದಿಯನ್ನ ಕೊಡಬೇಕು. ಫೈನಲ್ ಆಗಿ ಅಷ್ಟೇ ವರದಿ ಕೊಡಬೇಕು. ನೋಡೋಣ.